ತಾರೀಕು ಕಂಪ್ಲೇಂಟ್ ಆಗಿದೆ. ಇವತ್ತು 23 ತಾರೀಕು. ಇನ್ನೂ ನೀವು ಬಂದಿಲ್ಲ ಅಂತಂದರೆ ಅಥವಾ ನಿಮ್ಮ ಮೇಲೆ, ನಿಮ್ಮ ಸರ್ಕಾರದ ಮೇಲೆ ನಮ್ಗೆ ಹೆಂಗೆ ನಂಬಿಕೆ ಬರ್ತದೆ? ಫ್ರ್ಯಾಂಕ ಮಾತಾಡೋಣ. ಏನೇನು ಟೆಕ್ನಾಲಜಿ ಬಂದಿದೆ, ಇವತ್ತು ಎಷ್ಟೆಷ್ಟು ಕಂಡುಹಿಡಿದಿದ್ದೀರಿ. ಅವನು ಅರೆಸ್ಟ್ ಮಾಡಿ ಅವ್ರ ಮೂಲ ಕಾರಣಕ್ಕಾಗಿದ್ದಕ್ಕೆ ರಾಜಕೀಯ ಪ್ರಭಾವಗಳಿದೆ ಯಾವ ಕೆಲಸವೂ ಆಗಲ್ಲ. ಲೋಕಲ್ ನಿಮ್ಮ ಡಿಪಾರ್ಟ್ಮೆಂಟ್ನವರು ಇನ್ವಾಲ್ವ್ ಆಗದೆ ಅವ್ರಿಗೆ ಗೊತ್ತಿಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಈಗ ನಾನೇ ನನ್ನ ಮರ ತರದಿರೋದಕ್ಕೆ ಪೀಕ್ ಮರ ಅರ್ಜಿ ಕೊಟ್ಟು 6 ತಿಂಗಳು 7 ತಿಂಗಳ ಮೇಲೆ ಪರ್ಮಿಷನ್ ತಗೊಂಡೆ. ಅದು ಒಬ್ಬ ಹೋರಾಟಗಾರನಾಗಿ ಹೇಳ್ತಿದ್ರು ಅಲ್ಲಿ ಆಫೀಸ್ನವ್ರು, ಒಬ್ಬರೇ 6 ತಿಂಗಳ ಒಳಗಡೆ ನೀವು ಲೈಸೆನ್ಸ್ ತಗೊಂಡಿರೋದು ಅಂತ. ಹಂಗೆ ನಾವು ಹೇಳ್ತಿರೋದು ಸರ್, ಇಲ್ಲಿ ನಿಮ್ಮನ್ನು ಬ್ಲೇಮ್ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿವರೆಗೆ ಏನು ಮಾಡಿದ್ದೀರಿ? ಆ ಮರಗಳು ಯಾವ ಇಲಾಖೆಗೆ ಸೇರ್ತವೆ, ಅದಕ್ಕೆ ನೀವು ಟ್ಯಾಗ್ ಹಾಕಬೇಕು, ಅದರ ರಕ್ಷಣೆ ಮಾಡಬೇಕು, ಇದೆಲ್ಲ ಬೇಕಾದಷ್ಟು ಇದೆ ಸರ್. ಈಗ ಒಂದು ಮರ ನೋಡಿದ್ರೆ ಅದು ಒಳಗಡೆ ನೀರು ಜಾಸ್ತಿ ಬಂದರೆ ಅದು ಅಡ್ಡಗಟ್ಲು ಹಾಕಿ ಇದನ್ನು ತಡೆಯಂಥ ಮರ, ಅದು ನೇರಳೆ ಮರ. ನಾವೆಲ್ಲ ಸ್ಪಾಟ್ಗೆ ಹೋಗಿದ್ದೀವಿ. ಇಲ್ಲೇನಾಗ್ತದೆ, ಅದು ರಾಜಕೀಯ ಊರು, ಅದು ಅರ್ಥ ಮಾಡ್ಕೊಳ್ಳಿ. ಉಸ್ತುವಾರಿ ಮಿನಿಸ್ಟ್ರ್ ಸಂಬಂಧ, ವೆಂಕಟರಮಣಗೌಡ ಸಂಬಂಧ ಎಲ್ಲ ನಂಜನಗೂಡು ಏನಿದ್ದಾರೆ ರಾಜಕಾರಣಿಗಳು, ಅದು ನಂಜನಗೂಡು ತಾಲೂಕಿಗೆ ನಂಬರ್ 1 ಊರು, ಅದು ಇತಿಹಾಸ ಊರು. ಅದು ನಮಗನ್ನಿಸ್ತದೆ ಇಲ್ಲಿವರೆಗೆ ನೀವು ಅರೆಸ್ಟ್ ಮಾಡಿದ್ರಿಂದ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾವು ನೇರವಾಗಿ ಆರೋಪ ಮಾಡ್ತೀವಿ. ದಯಮಾಡಿ ನಿಮ್ಮ ಹುದ್ದೆಗೆ, ನಿಮ್ಮ ಸರ್ಕಾರಕ್ಕೆ ಏನು ನಿಮ್ಗೆ ಅಧಿಕಾರ ಕೊಟ್ಟಿದೆ ಅದನ್ನು ಚಲಾವಣೆ ಮಾಡಿ ಸತ್ಯ ಹೊರಬರೋ ಕೆಲಸ ಮಾಡ್ಕೊಳ್ಳಿ. ಇಲ್ಲ ಸುಮ್ಮನೆ ನೀವು ತನಿಖೆ ಮಾಡ್ತೀವಿ ಅಂದ್ರೆ ಏನು ಪ್ರಯೋಜನ ಆಗಲ್ಲ. ಅಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅದೆಲ್ಲ ಬರ್ಬೇಕು ಸರ್. ಅದು ನಂಜನಗೂಡಿನ ಪ್ರಕರಣ ಅವ್ರಿಗೆ ಹೇಳಿದಾಗ ಬಹಳ ತ್ವರಿತವಾಗಿ ಸ್ಪಂದಿಸಿದ್ದಾರೆ ಅವರು. ನಾವು ಹೇಳಿದ್ದನ್ನು ಒಪ್ಕೊಂಡಿದ್ದಾರೆ. ಇದು ಒಬ್ಬರೇ ಮಾಡೋಕ್ಕಾಗಲ್ಲ ಅಲ್ವಾ ಸರ್? ಹೌದು, ಹಿಂದೆ ಒಂದು ಕಾಲ ಇರಬಹುದು ಅಂತ ಅನ್ನಿಸ್ತಾ ಇದೆ. ಆಮೇಲೆ ಇದು ಲುಕ್ಸ್ ಲೈಕ್ ಆರ್ಗನೈಸ್ಡ್ ಕ್ರೈಮ್, ಅಂದರೆ ಸಂಘಟನೆ ಅಪರಾಧ ಅಂತಲೂ ಅವರು ಹೇಳಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ನಾವು ತನಿಖೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಮ ವಿನಂತಿ ಏನು ಅಂದರೆ, ಇದಕ್ಕೆ ಹಿಂಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂದರೆ ಮತ್ತೆ ಇಂಥದ್ದೊಂದು ಪ್ರಕರಣ ಆಗಬಾರ್ದು. ನಮ್ಮ ಮೈಸೂರಲ್ಲಿ ಅಷ್ಟೇ, ಇಡೀ ರಾಜ್ಯದಲ್ಲಿ ಆಗ್ತದೆ. ತುಂಬ ಬೇಸರ ಆಗುತ್ತೆ. ಮರಗಳನ್ನ ರಾಜಾರೋಷವಾಗಿ ಕಾಡು ಹಕ್ಕೆ ಕಟ್ಟಿದ್ದಾರೆ ಅನ್ನೋದನ್ನ ಅರ್ಪಿಸ್ಕೊಳ್ಳೋದು, ಸಹಿಸಿಕೊಳ್ಳೋದು ನಮಗೆ ಕಷ್ಟ. ಆದರೆ ಅರಣ್ಯ ರಕ್ಷಕರು, ನೀವು ಮರಗಳು, ಪ್ರಕೃತಿ, ಪರಿಸರ ಸಂರಕ್ಷಣೆ ಮಾಡಬೇಕಾಗಿರೋರು ನಿಮಗೂ ನೋವಾಗಿರುತ್ತೆ. ದಯವಿಟ್ಟು ಇದಕ್ಕೆ ಒಂದು ಆರ್ಥಿಕ ಅಂತ್ಯ ಮುಗಿಸಿ ಒಂದು ಉನ್ನತ ಮಟ್ಟದ ತನಿಖೆನ ಮಾಡಿ ಈ ತಪ್ಪಿತಸ್ಥರನ್ನ ಶಿಕ್ಷೆ ಕೊಡಿಸ್ಬೇಕು. ಮರ ಕಡಿದವ್ರಿಗೂ ಶಿಕ್ಷೆ ಹಾಕಬೇಕು, ಕಡಿಯೋದಕ್ಕೆ ಕಾರಣರಾದವ್ರಿಗೂ ಶಿಕ್ಷೆ ಹಾಕಬೇಕು, ಅವ್ರಿಗೆ ರಕ್ಷಣೆ ಕೊಡ್ತಾ ಇರೋರಿಗೂ ಶಿಕ್ಷೆ ಹಾಕಬೇಕು. ಜೊತೆಗೆ ನಿಮ್ಮಲ್ಲಿ ನೌಕರರು, ಕೆಳಹಂತದ ನೌಕರರು ಏನೋದು ಶಾಮೀಲಾಗಿದ್ದಾರೆ. ಅದು ಆ ಥರ ಕಾಣ್ತಾ ಇದೆ. ಯಾಕೆಂದ್ರೆ ಮರ ಕಡಿಯೋ ವಿಷಯನ ಬೇಗ ನಿಮ್ಮ ಗಮನಕ್ಕೆ ಬಂದು ಅದನ್ನು ನಿಲ್ಲಿಸ್ಬೋದಾಗಿತ್ತೇನೋ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ನೀವು ಈ FIR ಅಲ್ಲಿ ತನಿಖೆನ ಮಾಡಬೇಕು ಅಂತ ಒಂದು ಲೆಟರ್ ಕೂಡ ಪೋಸ್ಟ್ ಮಾಡಿದ್ದೆ. ಕಾನೂನಡಿಯಲ್ಲಿ ಸ್ಥಳ ಯಾರು, ಆ ಸ್ಥಳದಲ್ಲಿ ಈಗ ನಾನು ನಮ್ಮ ಮನೆಯಲ್ಲಿ ಒಂದು ಗೋಡಲ್ಲಿ ಕುಟುಂಬ ಅಂತ ಕರೆದ್ರೆ ಒಬ್ಬ ಬಂದು ಕೆಲಸದವ್ರು ಮಾಡ್ತಾರೆ. ಇಲ್ಲಾಂದ್ರೆ ಸುಮ್ಮನೆ ಬಂದು ನನ್ನ ಮನೇಲಿ ವಾಡ್ಬೇಕು ಇನ್ನೊಂದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಇಲಾಖೆಯವ್ರು ಹೇಳಿರೋದ್ರಿಂದ ಯಾರು ಮಾಡಿದ್ದಾರೆ. ಒಂದು ಎರಡನೇದು, ನಿಮ್ಮ ಇಲಾಖೆಯವರು ಪ್ರಸ್ತುತವ್ರು ಯಾರು ಇಲ್ವಾ ಒಂದು. ಸೊ ಈಗಿರುವಾಗ ಜಾಸ್ತಿ ಮರ ಕಟ್ ಮಾಡುವಾಗ ಏನ್ ಮಾಡ್ತಾ ಇದ್ರು. ಸೊ ಇದೆರಡನ್ನು ಪರಿಶೀಲಿಸಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟವ್ರನ್ನ ಶಿಕ್ಷೆಗೆ ಗುರುಪಡಿಸಬೇಕು. ಇಲ್ಲಾಂದ್ರೆ ನಾವು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಮೇಲೆ ನ್ಯಾಯಾಲಯದಲ್ಲಿ ಮನವಿ ಮಾಡೋಕ್ಕೆ ನಾವು ಹೋಗ್ತೀವಿ. ನಮಸ್ಕಾರ. ಪರಿಸರಕ್ಕಾಗಿ ನಾವು ಪರಿಸರ ಕಾರ್ಯಕರ್ತರ ರಾಜ್ಯ ಸಂಘಟನೆ ಮತ್ತು ನಂಜನಗೂಡಿನ ದಿನಾಂಕ 10ನೇ ತಾರೀಕು ಮಾಹಿತಿ ಮಾಡಿದ್ವಿ. ಅದು 263 ಸರ್ವೆ ನಂಬರ್ 263/1, 264, 265 ಇದಕ್ಕೆ ಒಂದು ಏನು ಒಳ್ಳೆ ಖರಾಬ್ ಅಂತ ಹೇಳ್ತೀವಿ. ನೀರು ಕಡಿಮೆ ಆದಮೇಲೆ ಮರಗಳು ಕಾಣ್ತಕ್ಕಂಥ ಮಹಾನ್ ಒಳ್ಳೆ ಮುಖ್ಯವಾಗಿ ಬೆಲೆಗಿಂತ ಹೈಯೆಸ್ಟ್ ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಅಂದ್ರೆ ಆಕ್ಸಿಜನ್ ಕೊಡ್ತಕ್ಕಂಥ ಒಳ್ಳೆ ಒಂದು ಕೊನೆಮದ್ದಿ, ಹೊಂಗೆ ಮರಗಳು, ಈ ರೀತಿಯ ನೇರಳೆ ಮರಗಳನ್ನು 56 ಮರಗಳನ್ನು ಕಟ್ಟಿಸಿ 66 ತುಂಡುಗಳನ್ನ ಹಾಕಿ ಒಂದು ಮಾಡಿಸ್ತಾರೆ.
ಇನ್ನು ನಾವು ಇಮಿಡಿಯೇಟ್ ಆಗಿ ಆ ಮರಗಳನ್ನ ವಸೂಲಿಸಿರ್ತೇವೆ. ಮತ್ತೆ ಇಮಿಡಿಯೇಟ್ ಆಗಿ ಆ ವೆಹಿಕಲ್ ಯಾವ್ದು ಸೀಸ್ ಆಗಿತ್ತು ಆ ವೆಹಿಕಲ್ 11 ರಿಜಿಸ್ಟ್ರೇಷನ್ ಆಗಿರಲಿ ಅದನ್ನು ಕೂಡ ವೆಹಿಕಲ್ ಸೀಸ್ ಮಾಡಿದ್ದೇವೆ. ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ಏನು ಯಂತ್ರಗಳನ್ನು ಉಪಯೋಗಿಸಿರುವ ಅದನ್ನು ಕೂಡ ಸೀಸ್ ಮಾಡಿ ನಮ್ಮ ಇಲಾಖೆ ವಶಪಡಿಸಿದ್ದೇವೆ. ಮತ್ತು ಅದಕ್ಕೆ ಭಾಗಿಯಾಗಿರುವಂಥ ಒಬ್ಬ ಆಯೋಜಕರನ್ನು ಕೂಡ ನಾವು ಅರೆಸ್ಟ್ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಇಷ್ಟು ಕಾರ್ಯಕ್ರಮಗಳನ್ನು ಇದ್ರ ಜೊತೆಗೆ ನಾವು ಈಗಾಗಲೇ ಅಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲಿ ಹಿಂದೆ ಮುಂದೆ ನದಿಯ ಆಗ್ಬೋದು, ತೊರೆಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಇತ್ತೀಚೆಗೆ ಕತ್ತಲೆ ಆಗ್ತಕ್ಕಂಥ ಎಲ್ಲ ಸಂಭವಗಳಿಗೂ ನಾವು ರಿಸಲ್ಟ್ ಟೀಮ್ನ ಮಾಡಿ ಅದನ್ನು ನಮ್ಮ ACF ರಿಪೋರ್ಟ್ಗೆ ಅದರ ಪ್ರತಿಕ್ರಿಯಾದಂಥ ಪ್ರಗತಿಯನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಎಲ್ಲ ಇದರ ಬಗ್ಗೆ ಎತ್ಕೊಂಡು ಇದ್ರ ಬಗ್ಗೆ ಕಾಳಜಿ ವಹಿಸೋರಿಗೆಲ್ಲ ಹಾಗಾಗಿ ಸ್ಪೀಡಪ್ ಮಾಡಿ ಯಾರ್ಯಾರು ಕಾರಣಕರ್ತರಿದ್ರೆ ಅದಕ್ಕೆ ಶಿಕ್ಷೆಯನ್ನು ವಿಧಿಸತಕ್ಕಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳ್ತಾ